ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಪಡ್ಡು ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಪಡ್ಡು ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆ ಫ್ರೆಂಡ್ಸ್. ಇದೇ ರೀತಿ ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿ, ಮಕ್ಕಳಿಗೆಲ್ಲ ಮಾಡಿಕೊಡಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಬೇಕಾದಂಥ ಪದಾರ್ಥಗಳು: ಈರುಳ್ಳಿ ಕಟ್ ಮಾಡಿದ್ದೀನಿ, ಆನಿಯನ್ನು ಮತ್ತು ಬೀನ್ಸು ಸಣ್ಣ ಸಣ್ಣ ಸ್ಲೈಸಾಗಿ ಕಟ್ ಮಾಡಿದ್ದೀನಿ, ತೆಂಗಿನಕಾಯಿ ಸಣ್ಣ ಸ್ಲೈಸಾಗಿ ಕಟ್ ಮಾಡಿದ್ದೀನಿ, ಕ್ಯಾರೆಟು ಮತ್ತು ಬೀನ್ಸು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು. ಈಗ ದೋಸೆ ಇಟ್ಟಿದೆಯಲ್ಲ, ಅದಕ್ಕೆ ಇವಾಗ ನಾವು ಎಲ್ಲ ಈರುಳ್ಳಿಯಲ್ಲಿ ಬೀನ್ಸು, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು ಎಲ್ಲ ಕಟ್ ಮಾಡಿ, ಸ್ವಲ್ಪ ಸಾಲ್ಟು ಎಲ್ಲನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿ ಟೇಸ್ಟಾಗಿ ಬರುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಇದೇ ರೀತಿ ನನ್ನ ಎಲ್ಲ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಇವಾಗ ನಾವು ಪಡ್ಡದ ಬಟ್ಲುಗಳು ಇಟ್ಟೋದಕ್ಕೆ ಎಲ್ಲ ಬಟ್ಲಿಗೂ ಆಯಿಲ್ ಹಾಕೋಣ. ಇವಾಗ ನಾವು ದೋಸೆ ಹಿಟ್ಟನ್ನ ಇದಕ್ಕೆ, ಪಡ್ಡು ಹಿಟ್ಟನ್ನ ಅದಕ್ಕೆ ಸರ್ವ್ ಮಾಡೋಣ. ನೀವು ಫುಲ್ಲು ತುಂಬ ಹಾಕಬಾರ್ದು, ಏಕೆಂದರೆ ಅದು ಹಳ್ಳದ ಮೇಲೆ ಚೆನ್ನಾಗಿ ಹಳ್ಳದ ಮೇಲೆ ಉಬ್ಬುತ್ತೆ ಇನ್ನು ಮೇಲೆ. ಆವಾಗ ಎತ್ತಕ್ಕೆಲ್ಲ ಕಷ್ಟ ಆಗುತ್ತೆ. ಸ್ವಲ್ಪ ಆಯಿಲ್ ಹಾಕಿ ಮುಚ್ಚಿದ್ವಿ. ಈಗೆಲ್ಲ ಬೆಂದಿದೆ. ಸ್ವಲ್ಪ ಉಲ್ಟಾ ಮಾಡೋಣ. ನೋಡಿ, ಈಗೆಲ್ಲ ಉಲ್ಟಾ ಮಾಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ನೋಡ್ತಾಯಿದ್ರೆ ಸೂಪರಾಗಿ ಬಂದಿದೆ, ಆಗ್ತಾಯಿದೆ. ಮಕ್ಕಳು ಒಂದೇ ಥರ ತಿಂಡಿ ಮಾಡಿ ಬೇಸರಾಗಿರುತ್ತೆ ತಿಂದು. ಅವು ಏನಾದ್ರು ವೆರೈಟಿ ಮಾಡಬೇಕು ಅಂದಾಗ ಅವಕ್ಕೂ ಇಷ್ಟ ಆಗುತ್ತೆ. ಹಾಗಾಗಿ ನೀವು ಈ ರೀತಿ ಮಾಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸಣ್ಣ ಊರಿನಲ್ಲಿ ಇರಲಿ ಉರಿ. ನಾವು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೂ ಏನು ಬೇಡ, ಫುಲ್ಲು ಲೋ ಫ್ಲೇಮಲ್ಲೇ ಇರಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಸಾಫ್ಟಾಗಿ ಮೃದುವಾಗಿದೆ. ನೋಡಿ, ಮತ್ತು ಇನ್ನೊಂದು ಟ್ರಿಪ್ ಬಿಡೋಣ. ನಾವು ಇದರಲ್ಲಿ ಮುಕ್ಕಾಲು ಬಟ್ಲು ಊದಿದ್ರೆ, ಒಂದೊಂದು ಬಟ್ಲು ಚಿಕ್ಕ ಚಿಕ್ಕ ಬಟ್ಲು ಇದೆಯಲ್ಲ, ಅದಕ್ಕೆ ಅದು ಉಬ್ಬಿ ಇನ್ನೊಂದು ಫುಲ್ ಆಗುತ್ತೆ. ಅವಾಗ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಎತ್ತಕ್ಕೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದೇ ರೀತಿ ಮಕ್ಕಳಿಗೆ ಮಾಡಿ ಕೊಡಿ, ನೀವು ಕೂಡ ತಿನ್ನಿ. ನೋಡಿ ಎಷ್ಟು ಸಾಫ್ಟಾಗಿದೆ. ಬಾಯಿಗೆಲ್ಲ ಈರುಳ್ಳಿ ತುಂಬ ಕ್ರಿಸ್ಪಿಯಾಗಿ ಸಿಗುತ್ತೆ. ಈರುಳ್ಳಿ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಜೊತೆಗೆ ನಾವು ತೆಂಗಿನಕಾಯಿಂದು ಕಾಯಿನ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿರೋದ್ರಿಂದ ತಿನ್ನುವಾಗ ಅದನ್ನು ಕ್ರಿಸ್ಪಿಯಾಗಿ ಬಾಯಿಗೆ ಸಿಗುತ್ತೆ. ಏನೋ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಈಗ ತಿಂಡಿ ಪ್ಲೇಟ್ಗೆ ಇದನ್ನು ಸರ್ವ್ ಮಾಡೋಣ. ಎಲ್ಲನೂ ಒಂದು ಕಡೆಯಿಂದ ಜೋಡಿಸೋಣ. ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ನೋಡ್ತಾ ಇದ್ರೇ ತುಂಬ ಚೆನ್ನಾಗಿ ಬರ್ತಿದೆ, ಬಾಯಿ ನೀರೇ ಬರ್ತಿದೆ. ನೋಡಿ ಫ್ರೆಂಡ್ಸ್, ನೀವು ಫ್ರೆಶ್ ಆಗಾರು ಮಾಡ್ಕೊಬೋದು ದೋಸೆ ಹಿಟ್ಟು. ಇಲ್ಲಾಂದರೆ ದೋಸೆ ಇಡ್ಲಿ ಹಿಟ್ಟು ಮಾಡಿದ್ದು ಹಳೆ ಹಿಂದ್ಲು ದಿನದ ಇಟ್ಟಿದ್ರೆ ಅದಕ್ಕೂ ಕೂಡ ಈ ಥರ ಮಾಡ್ಬೋದು. ನೋಡಿ, ಕಡಲೆ ಚಟ್ನಿ ಮಾಡಿದ್ದೀನಿ ನಾನು. ಸ್ವಲ್ಪ ತೆಂಗಿನಕಾಯಿ ಹಾಕಿ ಜಾಸ್ತಿ ಕಡಲೆ ಹಾಕಿರೋದ್ರಿಂದ ಇದು ಕಡಲೆ ಚಟ್ನಿ ತುಂಬ ಚೆನ್ನಾಗಿದೆ, ಟೇಸ್ಟಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ವಾವ್, ಸೂಪರಾಗಿದೆ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಿದೆ. ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ತಿನ್ನಿ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆ ಫ್ರೆಂಡ್ಸ್. ನೀವು ಕೂಡ ಮಾಡ್ಕೊಂಡು ತಿನ್ನಿ, ಮಕ್ಕಳು ಮಾಡಿಕೊಡಿ. ವಾವ್, ಸೂಪರು ಇದೆ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.